ಕೊಪ್ಪಳದಲ್ಲಿ ಸಚಿವ ಸೋಮಣ್ಣ ಮೇಲೆ ಕುರ್ಚಿ ತೂರಾಟ. ಕರ್ನಾಟಕ ರಾಜಕೀಯದಲ್ಲಿ ಹೈಡ್ರಾಮಾ. ಕರ್ನಾಟಕದ ರಾಜಕಾರಣ ಇಂದು ಅಭಿವೃದ್ಧಿಯ ಚರ್ಚೆಗಿಂತ ಹೆಚ್ಚಾಗಿ ಗದ್ದಲ, ಗಲಾಟೆ ಮತ್ತು ಕೈ ಮಿಲಾಯಿಸಿದ ಘಟನೆಗಳಿಂದಲೇ ಸುದ್ದಿಯಲ್ಲಿದೆ. ಹೌದು, ಒಂದೆಡೆ ಜಿಲ್ಲಾ ಮಟ್ಟದ ಸಭೆಯಲ್ಲೇ ಶಾಸಕರು ಮತ್ತು ಎಂಎಲ್ಸಿಗಳು ಬೀದಿಯಲ್ಲಿ ಹೊಡೆದಾಡುವಂತೆ ಪರಸ್ಪರ ಅಟ್ಯಾಕ್ ಮಾಡಿಕೊಂಡಿದ್ದಾರೆ. ಇನ್ನೊಂದೆಡೆ ಕೇಂದ್ರ ಸಚಿವರ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಗಾಳಿಯಲ್ಲಿ ತೂರಿ ಬಂದಿವೆ. ರಾಜ್ಯದ 2 ಜಿಲ್ಲೆಗಳಲ್ಲಿ ನಡೆದ ಈ ಹೈಡ್ರಾಮಾಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೊದಲನೆಯದಾಗಿ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣ. ಅಲ್ಲಿ ನಡೆಯಬೇಕಾದದ್ದು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಹುಮನಾಬಾದ್ ಶಾಸಕ ಬಿಜೆಪಿಯ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ನಡುವೆ ಅರಣ್ಯ ಭೂಮಿ ವಿಚಾರವಾಗಿ ವಾಗ್ವಾದ ಶುರುವಾಯಿತು. ಸಣ್ಣದಾಗಿ ಶುರುವಾದ ಮಾತಿನ ಚಕಮಕಿ ಕ್ಷಣಾರ್ಧದಲ್ಲೇ ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡ ಈ ನಾಯಕರು ಅಕ್ಷರಶಃ ಒಬ್ಬರ ಮೇಲೊಬ್ಬರು ನುಗ್ಗಿದರು. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಕೂಡ ವೇದಿಕೆಗೆ ನುಗ್ಗಿದರು. ಪೊಲೀಸರು ಮತ್ತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಬೇರ್ಪಡಿಸಬೇಕಾಯಿತು. ಈ ಗದ್ದಲದಿಂದಾಗಿ ಸಭೆಯನ್ನೇ ಮುಂದೂಡಲಾಗಿದ್ದು, ಹುಮನಾಬಾದ್ ಪಟ್ಟಣದಲ್ಲಿ ಈಗ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಜನಪ್ರತಿನಿಧಿಗಳ ಈ ವರ್ತನೆಗೆ ಸಾರ್ವಜನಿಕರು ಫುಲ್ ಗರಂ ಆಗಿದ್ದಾರೆ. ಇನ್ನು ಎರಡನೇ ಘಟನೆ ನಡೆದಿದ್ದು ಕೊಪ್ಪಳದ ಹಿಟ್ನಾಳ್ ಗ್ರಾಮದಲ್ಲಿ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಶಿಲಾನ್ಯಾಸಕ್ಕೆಂದು ಕೇಂದ್ರ ಸಚಿವ ವಿ ಸೋಮಣ್ಣ ಬಂದಿದ್ದರು. ಆದರೆ ಅಲ್ಲೂ ಕೂಡ ರಾಜಕೀಯ ಜಿದ್ದಾಜಿದ್ದಿ ಮುಂದುವರೆದಿದೆ. ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆ ಎಷ್ಟು ತೀವ್ರವಾಯಿತು ಅಂದರೆ ವೇದಿಕೆಯಲ್ಲಿದ್ದ ಸಚಿವ ಸೋಮಣ್ಣ ಅವರತ್ತ ಕಿಡಿಗೇಡಿಗಳು ಕುರ್ಚಿಗಳನ್ನೇ ತೂರಿದ್ದಾರೆ. ಭದ್ರತಾ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದು ಆ ಕುರ್ಚಿಗಳನ್ನು ತಡೆದಿದ್ದರಿಂದ ಸೋಮಣ್ಣ ಅವರು ಕೂದಲೆಲೆ ಅಂತರದಲ್ಲಿ ಅಪಾಯದಿಂದ ಪಾರಾದರು. ಅಭಿವೃದ್ಧಿ ಕೆಲಸದ ಕಾರ್ಯಕ್ರಮ ಹೀಗೆ ಗದ್ದಲದಲ್ಲಿ ಕೊನೆಗೊಂಡಿದ್ದು ನಿಜಕ್ಕೂ ದುರಂತ. ನೋಡಿದ್ರಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದವರು ಈ ರೀತಿ ಕಿತ್ತಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವರ ವರ್ತನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.